ವೆಲ್ಕಮ್ ಟು ಸ್ಮಾರ್ಟ್ CNC ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು G83 ಸೈಕಲ್ನ ಯೂಸ್ ಮಾಡ್ಕೊಂಡು CNC ಮಿಷಿನಲ್ಲಿ ಡ್ರಿಲ್ ಹಾಕೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ G83 ಸೈಕಲ್ಲು ತುಂಬ ಈಸಿ, ಒಂದೇ ಒಂದು ಲೈನ್ ಅಷ್ಟೇ, ಸಿಂಗಲ್ ಲೈನು ನೆನಪಿಟ್ಕೊಳ್ಳೋದು ತುಂಬ ಈಸಿ. ಸೊ ಅರ್ಧಷ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ವರ್ಕ್ ಪೀಸ್, ಸುಮ್ಮನೆ ಒಂದು ವರ್ಕ್ ಪೀಸು. ಸೊ ಇದಕ್ಕೆ ನಾವು ಥ್ರೂ ಡ್ರಿಲ್ ಹಾಕೋಣ. ಥ್ರೂ ಡ್ರಿಲ್ಲು ಒಂದು 12 ಡಯಾ 12 ಅಂದ್ಕೋಣ, ಸುಮ್ಮನೆ ಡಯಾ 12. ಇದೊಂದು 40 mm ಲೆಂತ್ ಇದೆ ಅಂದ್ಕೊಳ್ರಿ, ಜಾಬ್ ಲೆಂತು 40 ಇದೆ ಅಂದ್ಕೋಣ. ಸೊ ಥ್ರೂ ಡ್ರಿಲ್ ಹಾಕ್ಬೇಕು ಇವಾಗ, ಓಕೆನಾ. ಸೊ G83 ಸೈಕಲ್ ಬರೀತಿದ್ದೀನಿ. ಈ ಒಂದೇ ಒಂದು ಲೈನ್ ಅಷ್ಟೇ, ಸುಮ್ಮನೆ ಸಿಂಪಲಾಗಿ ಈಸಿಯಾಗಿ ಅರ್ಥ ಮಾಡ್ಕೊಬೇಕು. ಸಿಂಪಲ್ ಒಂದೇ ಒಂದು ಲೈನ್ ನೆನ್ಪಿಕೊಬೇಕಷ್ಟೆ. G83 ಇದು ಡ್ರಿಲ್ಲಿಂಗ್ ಸೈಕಲು. ನೆಕ್ಸ್ಟು ಝಡ್ ಲೆಂತ್ ಬರುತ್ತೆ, ಝಡ್ಡು -45. ಸೊ ಇಲ್ಲಿ ನಮಗೆ 40 ಲೆಂತ್ ಥ್ರೂ ಬೇಕು ಅಂದರೆ ಒಂದು 5 mm ಜಾಸ್ತಿ ಇರಬೇಕು. ಸೊ ಡ್ರಿಲ್ಲು ಹಿಂಗೆ ಆಚೆ ಬರಬೇಕಲ್ಲ, ಸೊ ಆಚೆ ಬಂದಾಗ ಒಂದು 5 mm ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೆ, 45.0. ಎಷ್ಟೆಷ್ಟು mm ಡ್ರಿಲ್ ಹಾಕಬೇಕು ಅಂತ ಒಂದೇ ಸಲ ಥ್ರೂ 40 mm ಹಾಕೋದಕ್ಕಾಗಲ್ವಲ್ಲ. 5 mm ಅಥವಾ 2 mm, 3 mm ಅದನ್ನು ನೀವು ಕೊಡಬೇಕು. ಸೊ ಏನಾದರೂ ಹಾರ್ಡ್ ಮೆಟೀರಿಯಲ್ ಇತ್ತು ಅಂದರೆ 1 mm 2 mm ಕೊಡ್ಬೋದು. ಇಲ್ಲ ಅಲ್ಯೂಮಿನಿಯಮು, ಕಾಪರು, ಬ್ರಾಸು ಆ ಥರದ್ದಾದರೆ ಒಂದೊಂದು ಸಲ 10 mm ಬೇಕಾದರೂ ಕೊಡ್ಬೋದು. ಸೊ ನೀವು ಕೊಡಿ, ಎಷ್ಟು ಬೇಕಾದರೂ ಕೊಡಿ. ಡೆಪ್ತ್ ಆಫ್ ಕಟ್ಟು ಮೆಟೀರಿಯಲ್ ನೋಡ್ಕೊಂಡು ಕೊಡಿ. ಇದು ಡೆಪ್ತ್ ಆಫ್ ಕಟ್ಟು ಕ್ಯೂ ಅಂತ. ಕ್ಯೂ ನಾನು ಕೊಡ್ತಾಯಿದ್ದೀನಿ, ಬರೀ 3 mm ಕೊಡ್ತಾಯಿದ್ದೀನಿ. 3 mm ಇದು ಮೈಕ್ರಾನಲ್ಲಿ ಕೊಡಬೇಕು. ಮೈಕ್ರಾನು 3000 ಅಂತ ಕೊಡಬೇಕು. ಸೊ ಮೈಕ್ರಾನಲ್ಲಿ ಕೊಡಬೇಕು ಡೆಪ್ತ್ ಆಫ್ ಕಟ್ನ. ಸೊ ನಿಮ್ಗೆ 1 mm ಡೆಪ್ತ್ ಹಾಕಬೇಕು, ಪೆಕ್ಕಿಂಗ್ ಆಗಬೇಕು ಅಂದರೆ 1000 ಕೊಡಿ. 2 mm ಪೆಕ್ಕಿಂಗ್ ಆಗಬೇಕು ಅಂದರೆ 3000 ಕೊಡಿ. 5 mm ಪೆಕ್ಕಿಂಗ್ ಆಗಬೇಕು ಅಂದರೆ 5000 ಕೊಡಿ. ಸೊ 10 mm ಪೆಕ್ಕಿಂಗ್ ಆಗಬೇಕು ಅಂದರೆ 10,000 ಕೊಡಿ. ಸೊ 0.5 ಪೆಕ್ ಆಗಬೇಕು ಅಂದರೆ 500 ಕೊಡಿ. 0.2 ಪೆಕ್ಕಿಂಗ್ ಆಗಬೇಕು ಅಂದರೆ 200 ಕೊಡಿ ಅಷ್ಟೇ. ಇದು ಕ್ಯೂ ಅನ್ನೋದು ಮೈಕ್ರಾನಲ್ಲಿ ಇರಬೇಕಷ್ಟೇ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ರಿಟ್ರ್ಯಾಕ್ಟ್ ವ್ಯಾಲ್ಯೂ ನಾನು 2 ಕೊಡ್ತಾಯಿದ್ದೀನಿ, 2.0. ರಿಟ್ರ್ಯಾಕ್ಟ್ರ್ ವ್ಯಾಲ್ಯೂ ಅಂದರೆ ಇನ್ನೇನಿಲ್ಲ, ಒಂದು ಸಲ ಪೆಕ್ಕಿಂಗ್ ಆಗುತ್ತಲ್ಲ, ಹಿಂಗೆ ನಾನು 3 mm ಪೆಕ್ ಆಗಿತ್ತಲ್ಲ. ಸೊ ಈ ಫೇಸಿಂದ 3 mm ಪೆಕ್ಕಿಂಗ್ ಆಯಿತು. ಮತ್ತು ರಿಟ್ರ್ಯಾಕ್ಟ್ ವ್ಯಾಲ್ಯೂ ಅಂದರೆ ವಾಪಸ್ ಬಂದು 2 mm ಈಚೆ ನಿಲ್ಲುತ್ತಷ್ಟೆ. ಸೊ ಮತ್ತೆ 3 mm ಆಲೇ ಡ್ರಿಲ್ ಆಗಿದೆ. ಸೊ ಇನ್ನೂ 3 mm ಡ್ರಿಲ್ ಆಗುತ್ತೆ. ಸೊ ಮತ್ತೆ 2 mm ವಾಪಸ್ ಬರುತ್ತೆ. ಸೊ ಮತ್ತೆ ಇದಕ್ಕೆ 3 mm ಸೇರಿಸ್ಕೊಂಡು ಡ್ರಿಲ್ ಆಗುತ್ತೆ. ಮತ್ತು ಇಲ್ಲಿಗೆ ವಾಪಸ್ ಬಂದು ರಿಟ್ರ್ಯಾಕ್ಟ್ ವ್ಯಾಲ್ಯೂ ಬಂದು ನಿಲ್ಲುತ್ತೆ ಅಷ್ಟೇ. ಇದು ರಿಟ್ರ್ಯಾಕ್ಟ್ ಅಂದರೆ ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಸೊ ಮತ್ತೆ ಈ ಥರ ಇಲ್ಲಿಗನ ಆಗಿದೆ ಡ್ರಿಲ್ಲು. ಇದಕ್ಕೆ 3 mm ಪ್ಲಸ್ ಮಾಡ್ಕೊಂಡು ಡ್ರಿಲ್ ಹಾಕುತ್ತೆ. ಮತ್ತು ರಿಟ್ರ್ಯಾಕ್ಟ್ ವ್ಯಾಲ್ಯೂ ಇಲ್ಲಿ ಬಂದು ನಿಲ್ಲುತ್ತೆ. ಸೊ ಮತ್ತೆ ಈ ಥರ ಡ್ರಿಲ್ ಹಾಕುತ್ತೆ 3 mm ಪೆಕ್ಕಿಂಗು. ಸೊ ರಿಟ್ರ್ಯಾಕ್ಟ್ ಬರುತ್ತೆ. ಮತ್ತೆ 3 mm ಪೆಕ್ ಆಗುತ್ತೆ, ಮತ್ತೆ ರಿಟ್ರ್ಯಾಕ್ಟ್ ಬರುತ್ತೆ. ಮತ್ತೆ 3 mm ಪೆಕ್ ಆಗುತ್ತೆ, ರಿಟ್ರ್ಯಾಕ್ಟ್ ಬರುತ್ತೆ. ಸೊ ಮತ್ತು ಇದೇ ಥರ ಕಂಟಿನ್ಯೂ ಆಗುತ್ತೆ G83 ಸೈಕಲ್. ಸೊ ರಿಟ್ರ್ಯಾಕ್ಟ್ ವ್ಯಾಲ್ಯೂ, ಪೆಕ್ಕಿಂಗ್ ಇವೆರಡು ಗೊತ್ತಾಗ್ಬೋದು. ಸೊ ಪೆಕ್ಕಿಂಗ್ ಅಂದರೆ ಇದು, ರಿಟ್ರ್ಯಾಕ್ಟ್ ಅಂದರೆ ಪೆಕ್ಕಿಂಗ್ ಅಂದರೆ. ಸೊ ಗೊತ್ತಾಯಿತು ಈಗ, ಆಯಿತು. ನೆಕ್ಸ್ಟ್ ಇನ್ನೂ ಉಳಿದಿರೋದು ಒಂದೇ ಒಂದು ಪಾಯಿಂಟು, ಯಾವ ಫೀಡಲ್ಲಿ ಪೆಕ್ಕಿಂಗ್ ಆಗಬೇಕು ಅಂತ ಅಷ್ಟೇ. ನಾನು O2 ಕೊಡ್ತೀನಿ, O2 O3 ಸೊ O5 ಅಷ್ಟೇ. ಫೀಡು ಡ್ರಿಲ್ಲಿಂಗಲ್ಲಿ ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕಷ್ಟೆ. ನಾನು ಕಡಿಮೆನೇ ಕೊಟ್ಟಿರ್ತೀನಿ. ಸೊ 0.02 ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದು ಫೀಡ್ ಬಂದ್ಬಿಟ್ಟು ಎಷ್ಟು ನಿಧಾನಕ್ಕೆ ಮೆಟೀರಿಯಲ್ ತೆಗಿಬೇಕು ಅನ್ನೋದು ಫೀಡು. ಸೊ ಕ್ಯೂ ಅನ್ನೋದು ಲೆಂತ್, ಅಂದರೆ ಪೆಕ್ಕಿಂಗ್ ಎಷ್ಟು mm ಲೆಂತು ಪೆಕ್ ಆಗಬೇಕು ಅನ್ನೋದಕ್ಕೊಂದು. ಸೊ ಅನ್ನೋದು ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಸೊ ಅಷ್ಟೇ ಈಸಿಯಾಗಿ ಅರ್ಥ ಮಾಡ್ಕೊಬೇಕಷ್ಟೇ. ಸೊ G83 ಇಷ್ಟೇ ಕ್ಲಿಯರಾಗಿ 2 ಲೈನ್, ಒಂದೇ ಒಂದು ಲೈನ್ನ ಒಂದು 5 ಪಾಯಿಂಟ್ ನೆನ್ಪಿಕೊಬೇಕು. G83 ನಿಮಗೆ ಡ್ರಿಲ್ಲಿಂಗ್ ಸೈಕಲ್ ಅಂತ ಗೊತ್ತಿರಬೇಕು. ಝಡ್ ಲೆಂತು ಡ್ರಾಯಿಂಗಲ್ಲಿ ಕೊಟ್ಟಿರ್ತಾರೆ. ಕ್ಯೂ ಅಂದರೆ ಡೆಪ್ತ್ ಆಫ್ ಕಟ್ಟು, ಎಷ್ಟು mm ಪೆಕ್ಕಿಂಗ್ ಆಗಬೇಕು ಅನ್ನೋ ಡೆಪ್ತು. ಸೊ ಅಂದರೆ ರಿಟ್ರ್ಯಾಕ್ಟ್ ವ್ಯಾಲ್ಯೂ, ಎಫ್ ಫೀಡ್ ರೇಟು 0.0. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಸೊ ಒಂದು ಲೈನ್
ಒಂದು ಲೈನಲ್ಲಿ 5 ಪಾಯಿಂಟ್ ನೆನ್ಪಿಕ್ಕೊಬೇಕಷ್ಟೆ. ಸೊ ಈಗ ಇದೇ ಲೈನ್ನ ನಾವು ಸೈಕಲ್ ಪ್ರೋಗ್ರಾಮ್ ಮಾಡ್ತಾ ಬರೆಯೋಣ. ಮೊದಲನೇದಾಗಿ O15. ಸೊ ಪ್ರೋಗ್ರಾಮ್ ನಂಬರ್ O15 ಅಂತ ಕೊಡ್ತಾ ಇದ್ದೀನಿ, ಎಂಡೋ ಬ್ಲಾಕು. N1 ಸೀಕ್ವೆನ್ಸ್ ನಂಬರು ಆಯಿತು. ನೆಕ್ಸ್ಟು G28, U0.0, W0.0 ಹೋಮ್ ಪೊಸಿಷನಲ್ಲಿದೆ. T0303 ಟೂಲ್ ನಂಬರ್ 3 ಆಫ್ಸೆಟ್ ನಂಬರ್ 3. ಈಗ G97 ಕಾನ್ಸ್ಟೆಂಟ್ ಸರ್ಫೇಸ್ ಸ್ಪೀಡು, ಎಷ್ಟು RPM ಅಲ್ಲಿ ತಿರಬೇಕು ಅನ್ನೋದು ಎಸ್. ಸ್ಪಿಂಡಲ್ ಸ್ಪೀಡು ನಾನು ಸ್ವಲ್ಪ ಕಡಿಮೆನೇ ಕೊಟ್ಟಿರ್ತೀನಿ, 700. ಮತ್ತು M04 ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಪಿಂಡಲ್ ತಿರುಗಬೇಕು ಅಂತ. ಮತ್ತು ನೆಕ್ಸ್ಟ್ ಲೈನು G0 ZX 0.0, Z 20.0, M08. ಸೊ ಇದು ಇಲ್ಲಿ ಇಷ್ಟೆಲ್ಲ ಮಾಮೂಲಿ ಎಲ್ಲ ಸೈಕಲಲ್ಲೂ ಇರುತ್ತಲ್ಲ, ಅದೇ ಮಾಮೂಲಿ ಬರೆದಿರೋದು. ಸೊ ಇದೆಲ್ಲ ಸೈಕಲಲ್ಲೂ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಇನ್ನೇನಿಲ್ಲ, ಟರೇಟಿಂದ ಕೂಲೆಂಟ್ ಆನ್ ಆಗೋದು, ಹೋಮ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಸ್ಪಿಂಡಲ್ ತಿರುಗೋದು, ಅದೆಲ್ಲ ಆದಮೇಲೆ G0 X0 ಬರಬೇಕು, Z20 ಬರಬೇಕು. ಸೊ ಕೂಲೆಂಟ್ ಆನ್ ಆಗಿ ನಿಂತ್ಕೊಬೇಕು ಅಂತ ಅಷ್ಟೇ. ಮತ್ತು ಇನ್ನೂ ಒಂದು ಲೈನ್ ಬರಿತೀನಿ, G0 Z 2.0 ಅಂದ್ರೆ ಇನ್ನೇನಿಲ್ಲ, ಜಾಬ್ ಫೇಸಿಂದ 2 mm ಬಂದು ನಿಂತ್ಕೊಳ್ಳಿ ಡ್ರಿಲ್ಲು X0ಅಲ್ಲಿ, Z 2 mm ಅಲ್ಲಿ ಅನ್ನೋದು ಅಷ್ಟೇ ಕಾನ್ಸೆಪ್ಟು. ಈಗ ಸೈಕಲ್ಲು G83 ಸೈಕಲ್ ಶುರುವಾಗುತ್ತೆ. G83 ಇದು ಡ್ರಿಲ್ಲಿಂಗ್ ಸೈಕಲ್ ನಿಮಗೆಲ್ಲ ಗೊತ್ತಿರುತ್ತೆ, ಕಲೀಲೇಬೇಕು. ಝಡ್ಲು ಲೆಂತು ನಿಮಗೆ ಮೈನಸ್, ನಿಮಗೆ ಡ್ರಾಯಿಂಗಲ್ಲಿ ಏನು ಕೇಳಿರ್ತಾರೋ ಆ ಲೆಂತ್ ಕೊಡ್ಬೋದು. ನಾನು 40 ಕೇಳಿದ್ದಾರೆ ಅಂದರೆ ಒಂದು 5 mm ನಾನು ಥ್ರೂ ಡ್ರಿಲ್ ಆಗ್ತಾ ಇರೋದು. ಸೊ ಒಂದು 5 mm ಆಚೆ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಇಲ್ಲಿ ಮೆಟೀರಿಯಲ್ ಹಂಗೆ ಉಳ್ಕೊಂಬಿಡುತ್ತೆ, ಅದು ಸರಿಯಾಗಿ ಡ್ರಿಲ್ ಆಗಿರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು 5 mm ಮುಂದೆ ಕಳಿಸ್ತಾ ಇದ್ದೀನಿ. ಸೊ 40 ಕೇಳಿದ್ದಾರೆ ಅಂದರೆ 45.0 ಆಯಿತು ಝಡ್ ಲೆಂತು. ಈಗ ಡೆಪ್ತ್ ಆಫ್ ಕಟ್ ಎಷ್ಟೆಷ್ಟು MM ಪೆಕ್ಕಿಂಗ್ ಆಗಬೇಕು ಅಂತ ನಾನು ಕೊಡ್ತಾಯಿದ್ದೀನಿ. 3 mm ಪೆಕ್ಕಿಂಗ್ ಆಗೋಂಗೆ 3000 ಕೊಡ್ತಾಯಿದ್ದೀನಿ. ಸೊ ಮೈಕ್ರಾನಲ್ಲಿ ಕೊಡಬೇಕು, ಹೇಳಿದೆ ಇದು ಮೈಕ್ರಾನಲ್ಲಿ. ಮತ್ತು R 2.0 ಕೊಡ್ತೀನಿ. ರಿಟ್ರ್ಯಾಕ್ಟ್ ಬಂದು ಎಷ್ಟು ನಿಂತ್ಕೊಬೇಕು ಅನ್ನೋದು ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಫೀಡ್ ಹಂಗೆ ಕೊಟ್ಬಿಡ್ತೀನಿ 0.03. ಸೊ ಇಷ್ಟೇ, 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟ್, 4 ಪಾಯಿಂಟ್, 5 ಪಾಯಿಂಟ್. ಸೊ ಇದೊಂದು ಲೈನ್ ಅಷ್ಟೇ G83 ಡ್ರಿಲ್ಲಿಂಗ್ ಸೈಕಲ್. ಇದೇನು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ G83 ಡ್ರಿಲ್ಲಿಂಗ್ ಸೈಕಲ್ ಅಷ್ಟೇ. ಸೊ ಆಯಿತು, ಡ್ರಿಲ್ ಆಯಿತು. ಸೊ G80 ಕೊಡಬೇಕು. G80 ಕೊಟ್ಟರು ಆಗುತ್ತೆ, ಕೊಡಲಿಲ್ಲ ಅಂದರೆ ಆಗುತ್ತೆ, ನಾನು ಕೊಡ್ತೀನಿ ಸೇಫ್ಟಿಗೆ. G83 ಅಂದರೆ ಏನಿಲ್ಲ, ಕ್ಯಾಂಡಲ್ ಸೈಕಲ್ ಕ್ಯಾನ್ಸಲ್. G83 ಸೈಕಲ್ನ ಕ್ಯಾನ್ಸಲ್ ಮಾಡುತ್ತೆ. G80 G0 Z 20.0 M09. ಸೊ ಡ್ರಿಲ್ ಆಗಿಬಿಟ್ಟು ಮತ್ತೆ ವಾಪಸ್ ಬಂತು, G80 ಕ್ಯಾನ್ಸಲ್ ಆಗಿ G0 Z20 ಬಂತು, ಕೂಲೆಂಟ್ ಆಫ್ ಆಯಿತು. ಮತ್ತು ಇಲ್ಲಿ ಇನ್ನೊಂದು ಲೈನ್ ಬರ್ತೀನಿ, G28 U 0.0 W 0.0. ಸೊ ಹೋಮ್ ಪೊಸಿಷನಲ್ಲಿ ಹೋಯ್ತು ಟೂಲು, ಮತ್ತು ಹೋಮ್ ಪೊಸಿಷನ್ಗೆ ಹೋಗಿ M05. ಸೊ ಇಲ್ಲೇ ಕೊಡ್ಬೋದು M05. ಸ್ಪಿಂಡಲ್ ಸ್ಟಾಪ್ ಆಯಿತು. ಸ್ಪಿಂಡಲ್ ಸ್ಟಾಪ್ ಆದಮೇಲೆ M01. ಸೊ ಇಷ್ಟೇ, ತುಂಬ ಈಸಿ ಪ್ರೋಗ್ರಾಮು. G83 ಸೈಕಲ್ ತುಂಬ ಈಸಿ. ಸೊ ಒಂದೇ ಒಂದು ಲೈನ್ ನೆನ್ಪಿಕ್ಕೊಬೇಕಷ್ಟೇ, ಒಂದೇ ಲೈನಲ್ಲಿ ಏನೇನು ವರ್ಕ್ ಆಗುತ್ತೆ ಅನ್ನೋದು ನೆನ್ಪಿಕ್ಕೊಬೇಕಷ್ಟೇ. ಇನ್ನೊಂದು ಸಲ ನೋಡಿ, G83 ಡ್ರಿಲ್ಲಿಂಗ್ ಸೈಕಲ. ಸೊ ಝಡ್ಡು ನಮಗೆ ಡ್ರಾಯಿಂಗಲ್ಲಿ ಕೇಳಿರ್ತಾರೆ ಎಷ್ಟುದ ಲೆಂತ್ ಹಾಕ್ಬೇಕು. ಸೊ ಇದೊಂದು ಪಾಯಿಂಟ್ ಗೊತ್ತಿರಬೇಕು, ಇದು ಮೈಕ್ರಾನಲ್ಲಿ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಇದು ಕ್ಯೂ ಅಂತ ಕ್ಯೂ ಮೈಕ್ರಾನಲ್ಲಿ ಕೊಡಬೇಕು. ಅದು ಏನು ಅಂದರೆ ಡೆಪ್ತ್ ಆಫ್ ಪೆಕ್ಕಿಂಗು. ಸೊ ಎಷ್ಟು MM ಪೆಕ್ ಆಗಬೇಕು, ಸೊ ಅಷ್ಟೇ ಅದು. R ಅಂದ್ಬಿಟ್ಟು ರಿಟ್ರ್ಯಾಕ್ಟ್ ವ್ಯಾಲ್ಯೂ. ರಿಟ್ರ್ಯಾಕ್ಟ್ ವ್ಯಾಲ್ಯೂ ಅಂದರೆ ಇನ್ನೇನಿಲ್ಲ, ಒಂದು ಸಲ ಪೆಕ್ಕಿಂಗ್ ಆಗುತ್ತಲ್ಲ, ವಾಪಸ್ ಎಷ್ಟು ಬಂದು ನಿಂತ್ಕೊಬೇಕು, ಎಷ್ಟು MM ಬಂದು ನಿಂತ್ಕೊಬೇಕು ಅನ್ನೋದು ಅಷ್ಟೇ ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಸೊ ಫೀಡ್ ರೇಟು ಫೀಡ್ ರೇಟು. ಸೊ ಇಷ್ಟೇ G83 ಸೈಕಲ್ ಪ್ರೋಗ್ರಾಮು. ತುಂಬ ಈಸಿಯಾಗಿ ನೆನ್ಪಿಕ್ಕೊಬೇಕು, ಒಂದು ಲೈನ್ ನೆನ್ಪಿಕೊಂಡ್ರೆ ಸಾಕು.
ತುಂಬ ಈಸಿ. ಸೊ ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಮತ್ತು ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು G74 ಡ್ರಿಲ್ಲಿಂಗ್ ಸೈಕಲ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.